ನಮಸ್ಕಾರ ದೀಪ ಭಕ್ತರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನಿಮ್ಮನ್ನು ದಕ್ಷಿಣ ಭಾರತದ ಅತ್ಯಂತ ರಹಸ್ಯಮಯ ಮತ್ತು ಶಕ್ತಿಯುತವಾದ ಒಂದು ಪುಣ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಲಿದ್ದೇವೆ. ತಿರುಪತಿ ಬಾಲಾಜಿಯ ಸನ್ನಿಧಾನದಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರವೇ ಶ್ರೀಕಾಳಹಸ್ತಿ. ಜಗತ್ತಿನ ಎಲ್ಲ ದೇವಾಲಯಗಳು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದ ಸಮಯದಲ್ಲಿ ಬಾಗಿಲು ಮುಚ್ಚುತ್ತವೆ. ಆದರೆ ಗ್ರಹಣ ಕಾಲದಲ್ಲೂ ಭಕ್ತರಿಗಾಗಿ ಬಾಗಿಲು ತೆರೆದಿರುವ ಜಗತ್ತಿನ ಏಕೈಕ ದೇವಾಲಯ ಇದು ಎಂದರೆ ನೀವು ನಂಬಲೇಬೇಕು. ಅಷ್ಟೇ ಅಲ್ಲ, ಇಲ್ಲಿನ ಶಿವಲಿಂಗವನ್ನು ಅರ್ಚಕರೂ ಕೂಡ ತಮ್ಮ ಕೈಯಿಂದ ಮುಟ್ಟುವಂತಿಲ್ಲ. ಯಾಕೆ ಈ ದೇವಾಲಯ ಇಷ್ಟೊಂದು ವಿಶೇಷ? ಇಲ್ಲಿಯ ವಾಯುಲಿಂಗದ ರಹಸ್ಯವೇನು? ರಾಹು ಕೇತು ದೋಷ ನಿವಾರಣೆಗೆ ಈ ಸ್ಥಳವನ್ನು ಯಾಕೆ ಆರಿಸಿಕೊಳ್ಳಬೇಕು? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ದಕ್ಷಿಣ ಭಾರತದಲ್ಲಿ ಪ್ರಕೃತಿಯ ಪಂಚಭೂತಗಳನ್ನು ಪ್ರತಿನಿಧಿಸುವ 5 ಪ್ರಮುಖ ಶಿವಲಿಂಗಗಳಿವೆ. ಅವುಗಳಲ್ಲಿ ಶ್ರೀಕಾಳಹಸ್ತಿಯು ವಾಯು ತತ್ವ ಅಥವಾ ಗಾಳಿಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿನ ಗರ್ಭಗುಡಿಯಲ್ಲಿ ಒಂದು ವಿಶೇಷತೆಯನ್ನು ನೀವು ಗಮನಿಸಬಹುದು. ಗರ್ಭಗುಡಿಯ ಒಳಗೆ ಯಾವುದೇ ಕಿಟಕಿಗಳಿಲ್ಲದಿದ್ದರೂ ಅಲ್ಲಿರುವ ದೀಪದ ಜ್ಯೋತಿಯು ಗಾಳಿಗೆ ಅಲುಗಾಡುತ್ತಿರುವಂತೆ ಸದಾ ಕಂಪಿಸುತ್ತಿರುತ್ತದೆ. ಇದು ಇಲ್ಲಿ ಶಿವನು ವಾಯು ರೂಪದಲ್ಲಿ ನೆಲೆಸಿದ್ದಾನೆ ಎಂಬುದಕ್ಕೆ ಸಾಕ್ಷಿ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಕಾಶಿಯಲ್ಲಿ ಶಿವನು ಮರಣ ಹೊಂದಿದವರ ಕಿವಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶಿಸುವಂತೆ ಶ್ರೀಕಾಳಹಸ್ತಿಯಲ್ಲೂ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿನ ಶಿವಲಿಂಗವು ಸ್ವಯಂಭೂವಾಗಿದ್ದು ಇದನ್ನು ಮನುಷ್ಯರು ಕೆತ್ತಿದ್ದಲ್ಲ. ಈ ದೇವಸ್ಥಾನಕ್ಕೆ ಶ್ರೀಕಾಳಹಸ್ತಿ ಎಂಬ ಹೆಸರು ಹೇಗೆ ಬಂತು ಎಂಬುದು ಬಹಳ ರೋಚಕವಾಗಿದೆ. ಶ್ರೀ ಎಂದರೆ ಜೇಡ, ಕಾಳ ಎಂದರೆ ಸರ್ಪ, ಹಸ್ತಿ ಎಂದರೆ ಆನೆ. ಪುರಾಣಗಳ ಪ್ರಕಾರ ಈ 3 ಪ್ರಾಣಿಗಳು ಇಲ್ಲಿ ಶಿವನನ್ನು ಭಕ್ತಿಯಿಂದ ಆರಾಧಿಸಿದವು. ಆನೆಯು ನದಿಯಿಂದ ನೀರನ್ನು ತಂದು ಅಭಿಷೇಕ ಮಾಡುತ್ತಿದ್ದರೆ ಜೇಡವು ಶಿವಲಿಂಗದ ಮೇಲೆ ಬಲೆ ಹೆಣೆದು ರಕ್ಷಿಸುತ್ತಿತ್ತು. ಸರ್ಪವು ತನ್ನ ರತ್ನದಿಂದ ಲಿಂಗವನ್ನು ಅಲಂಕರಿಸುತ್ತಿತ್ತು. ಇವುಗಳ ಭಕ್ತಿಗೆ ಮೆಚ್ಚಿದ ಪರಶಿವನು ಇವುಗಳಿಗೆ ಮೋಕ್ಷ ನೀಡಿ ತನ್ನ ಹೆಸರಿನೊಂದಿಗೆ ಇವುಗಳ ಹೆಸರನ್ನೂ ಸೇರಿಸಿಕೊಂಡನು. ಇಂದಿಗೂ ನೀವು ಇಲ್ಲಿನ ಶಿವಲಿಂಗದ ಮೇಲೆ ಜೇಡ, ಸರ್ಪದ ಪಣ ಹಾಗೂ ಆನೆಯ ದಂತದ ಗುರುತುಗಳನ್ನು ಕಾಣಬಹುದು. ಇನ್ನು ಈ ದೇವಾಲಯವು ಪ್ರಸಿದ್ಧವಾಗಿರುವುದು ರಾಹು ಕೇತು ಪೂಜೆಗಾಗಿ. ರಾಹು ಮತ್ತು ಕೇತು ಎಂಬ ಗ್ರಹಗಳು ಸೂರ್ಯ ಮತ್ತು ಚಂದ್ರರನ್ನು ಗ್ರಹಣದ ಸಮಯದಲ್ಲಿ ಹಿಡಿಯುತ್ತವೆ ಎಂಬ ನಂಬಿಕೆ ಇದೆ. ಆದರೆ ಶ್ರೀಕಾಳಹಸ್ತೀಶ್ವರನು ರಾಹು ಕೇತುಗಳ ಅಧಿಪತಿಯಾಗಿರುವುದರಿಂದ ಗ್ರಹಣ ದೋಷವು ಈ ದೇವಾಲಯದ ಮೇಲೆ ಬೀರುವುದಿಲ್ಲ. ಆದ್ದರಿಂದಲೇ ಗ್ರಹಣ ಕಾಲದಲ್ಲೂ ಇಲ್ಲಿ ಪೂಜೆಗಳು ನಿರಂತರವಾಗಿ ನಡೆಯುತ್ತವೆ. ಇಲ್ಲಿ ರಾಹು ಕೇತು ಶಾಂತಿ ಪೂಜೆಯನ್ನು ಮಾಡಿಸಿದರೆ ಜೀವನದಲ್ಲಿನ ಸರ್ಪದೋಷ, ವಿವಾಹ ವಿಳಂಬ ಅಥವಾ ಹಣಕಾಸಿನ ತೊಂದರೆಗಳು ನೀಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ. ಈ ಪೂಜೆಗೆ 500 ರೂಪಾಯಿಗಳಿಂದ ಹಿಡಿದು 5,000 ರೂಪಾಯಿಗಳವರೆಗೆ ವಿವಿಧ ದರಗಳ ಟಿಕೆಟ್ಗಳು ಲಭ್ಯವಿವೆ. ದರಕ್ಕೆ ಅನುಗುಣವಾಗಿ ಪೂಜೆಯು ನಡೆಯುವ ಮಂಟಪಗಳು ಬದಲಾಗುತ್ತವೆ, ಆದರೆ ಪೂಜೆಯ ವಿಧಿವಿಧಾನಗಳು ಒಂದೇ ಆಗಿರುತ್ತವೆ. ಶ್ರೀಕಾಳಹಸ್ತಿಯ ಇತಿಹಾಸವು ಭಕ್ತ ಕಣ್ಣಪ್ಪನ ತ್ಯಾಗವಿಲ್ಲದೆ ಪೂರ್ಣವಾಗುವುದಿಲ್ಲ. ಕಣ್ಣಪ್ಪ ಒಬ್ಬ ಬೇಡನಾಗಿದ್ದ. ತಿಣ್ಣ ಎಂಬ ಹೆಸರಿನವನು. ಪ್ರತಿದಿನ ಕಾಡಿನಿಂದ ಮಾಂಸವನ್ನು ತಂದು ತನ್ನ ಬಾಯಿಯಲ್ಲಿ ತಂದ ನದಿಯ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದನು. ಇದನ್ನು ಕಂಡು ಅಲ್ಲಿನ ಅರ್ಚಕರು ಶಿವಲಿಂಗವು ಮೈಲಿಗೆಯಾಗುತ್ತಿದೆ ಎಂದು ಬೇಸರಗೊಂಡರು. ಒಮ್ಮೆ ಶಿವನು ಕಣ್ಣಪ್ಪನ ಭಕ್ತಿಯನ್ನು ಪರೀಕ್ಷಿಸಲು ಶಿವಲಿಂಗದ ಕಣ್ಣಿನಿಂದ ರಕ್ತ ಬರುವಂತೆ ಮಾಡಿದನು. ಇದನ್ನು ಕಂಡು ಗಾಬರಿಯಾದ ಕಣ್ಣಪ್ಪ ಗಿಡ ಮೂಲಿಕೆಗಳನ್ನು ಹಚ್ಚಿದರೂ ರಕ್ತ ನಿಲ್ಲಲಿಲ್ಲ. ಆಗ ಆತ ತನ್ನ ಒಂದು ಕಣ್ಣನ್ನೇ ಕಿತ್ತು ಶಿವಲಿಂಗಕ್ಕೆ ಅರ್ಪಿಸಿದನು. ಆಗ ರಕ್ತ ನಿಂತಿತು. ಆದರೆ ತಕ್ಷಣವೇ ಮತ್ತೊಂದು ಕಣ್ಣಿನಿಂದ ರಕ್ತ ಬರಲಾರಂಭಿಸಿತು. ತನ್ನ 2ನೆಯ ಕಣ್ಣನ್ನು ಕೀಳಲು ಮುಂದಾದಾಗ ತಾನು ಕುರುಡನಾದರೆ ಲಿಂಗ ಎಲ್ಲಿದೆ ಎಂದು ತಿಳಿಯುವುದಿಲ್ಲವೆಂದು ತನ್ನ ಕಾಲಿನ ಬೆರಳುಗಳನ್ನು ಗುರುತಿಗಾಗಿ ಲಿಂಗದ ಮೇಲೆ ಇಟ್ಟು ಕಣ್ಣು ಕೀಳಲು ಸಿದ್ಧನಾದನು. ಕಣ್ಣಪ್ಪನ ಈ ಅಪ್ರತಿಮ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ಆತನಿಗೆ ಮೋಕ್ಷ ನೀಡಿದನು. ಇಂದಿಗೂ ಶ್ರೀಕಾಳಹಸ್ತಿಗೆ ಹೋದವರು ಬೆಟ್ಟದ ಮೇಲಿರುವ ಕಣ್ಣಪ್ಪನ ಗುಡಿಗೆ ಹೋಗಿ ದರ್ಶನ ಪಡೆಯುತ್ತಾರೆ. ಮುಖ್ಯ ಶಿವಲಿಂಗದ ದರ್ಶನದ ನಂತರ ಇಲ್ಲಿ ನೀವು ಇನ್ನೂ ಕೆಲವು ಮುಖ್ಯ ಸ್ಥಳಗಳನ್ನು ನೋಡಬೇಕು. ಜ್ಞಾನ ಪ್ರಸೂನಾಂಬಿಕಾ ದೇವಿ. ಇದು 51 ಶಕ್ತಿ ಪೀಠಗಳಲ್ಲಿ ಒಂದು ಎಂದು ನಂಬಲಾಗಿದೆ. ಇಲ್ಲಿ ಸತೀ ದೇವಿಯ ಸೊಂಟದ ಭಾಗ ಬಿದ್ದಿತು ಎನ್ನಲಾಗುತ್ತದೆ. ಪಾತಾಳ ಗಣೇಶ. ಇದು ನೆಲದ ಅಡಿಭಾಗದಲ್ಲಿರುವ ಪುಟ್ಟ ಗಣಪತಿಯ ದೇವಸ್ಥಾನ. ಇಲ್ಲಿಗೆ ಹೋಗಲು ಕಿರಿದಾದ ಮೆಟ್ಟಿಲುಗಳ ಮೂಲಕ ಕೆಳಗೆ ಇಳಿಯಬೇಕು. ಕೈಲಾಸಗಿರಿ. ದೇವಸ್ಥಾನದ ಪಕ್ಕದಲ್ಲಿ ಇರುವ ಬೆಟ್ಟ. ಇಲ್ಲಿ ಅರ್ಜುನನು ತಪಸ್ಸು ಮಾಡಿ ಪಾಶುಪತಾಸ್ತ್ರ ಪಡೆದಿದ್ದನೆಂಬ ಇತಿಹಾಸವಿದೆ. ಸ್ವರ್ಣಮುಖಿ ನದಿ. ಈ ನದಿಯ ದಡದಲ್ಲಿಯೇ ದೇವಾಲಯವಿದೆ. ಭಕ್ತರು ಈ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಾರೆ. ನೀವು ಕಾಳಹಸ್ತಿಗೆ ಹೋಗುವುದು ಹೇಗೆ?
ರೈಲು ತಿರುಪತಿ ಸಮೀಪದ ರೇಣುಗುಂಟ ಜಂಕ್ಷನ್ನಿಂದ ಇದು ಕೇವಲ 27 ಕಿಲೋಮೀಟರ್ ದೂರದಲ್ಲಿದೆ. ವಿಮಾನ ತಿರುಪತಿ ವಿಮಾನ ನಿಲ್ದಾಣದಿಂದ ಕೇವಲ 20 ರಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಬಸ್ ತಿರುಪತಿಯಿಂದ ಪ್ರತಿ 10 ರಿಂದ 15 ನಿಮಿಷಕ್ಕೊಂದು ಬಸ್ಸುಗಳು ಇಲ್ಲಿ ಸಿಗುತ್ತವೆ. ಊಟ ಮತ್ತು ವಸತಿ ಇಲ್ಲಿ 600 ರಿಂದ 1000 ರೂಪಾಯಿಗಳಲ್ಲಿ ಉತ್ತಮ ರೂಮ್ಗಳು ಸಿಗುತ್ತವೆ. ದೇವಸ್ಥಾನದಲ್ಲಿ ಬೆಳಗ್ಗೆ 11 ರಿಂದ 2 ಗಂಟೆಯವರೆಗೆ ಉಚಿತ ಅನ್ನಪ್ರಸಾದದ ವ್ಯವಸ್ಥೆಯೂ ಕೂಡ ಇರುತ್ತದೆ. ದೇವಭಕ್ತರೇ, ಶ್ರೀಕಾಳಹಸ್ತಿಯು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ನಂಬಿಕೆ ಮತ್ತು ವಿಜ್ಞಾನದ ಸಂಗಮ. ಮುಂದಿನ ಬಾರಿ ನೀವು ತಿರುಪತಿಗೆ ಹೋದಾಗ ಈ ಪವಿತ್ರ ವಾಯುಲಿಂಗದ ದರ್ಶನ ಪಡೆಯಲು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಶ್ರೀಕಾಳಹಸ್ತೀಶ್ವರಾಯ ನಮಃ ಎಂದು ಬರೆಯಿರಿ. ಧನ್ಯವಾದಗಳು. ಹರ ಹರ ಮಹಾದೇವ.